ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಎಲ್ಲ ಹಿರಿಯ ನಾಯಕರುಗಳೇ, ಶಾಸಕರು ಮತ್ತು ಎಲ್ಲ ವಿವಿಧ ಸ್ಥಾನಗಳನ್ನು ಹೊಂದಿರತಕ್ಕಂಥ ಎಲ್ಲ ಗೌರವಾನ್ವಿತರೆ, ಇವತ್ತು 21ನೇ ತಾರೀಕು ನಡೀತಕ್ಕಂಥ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಮಾನ್ಯ ಕಾರ್ಯಾಧ್ಯಕ್ಷರಂತ GC ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು ಕರೆದು ಸಲಹೆಗಳನ್ನ ಕೇಳಿದೆ. ಸಾಕಷ್ಟು ಜನ ಎಲ್ಲ ಹಿರಿಯ ನಾಯಕರು ಅವರವರ ಸಲಹೆಗಳನ್ನ ಕೊಟ್ಟಿದ್ದಾರೆ. ಜಾಸ್ತಿ ಸಲಹೆಗಳನ್ನ ಕೇಳ್ತಾ ಇತ್ತು ಅಂತ ಅಂದ್ರೆ ಅದಕ್ಕೆ ಅರ್ಥನೂ ಬರೋದಿಲ್ಲ. ಪ್ರಮುಖವಾಗಿ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಅಧ್ಯಕ್ಷರು ಹೊಸದಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇನ್ನೊಬ್ರು ಬಿಟ್ಟು ಹೋಗ್ಬೇಕು. ಸೊ ಹಾಗಾಗಿ ಇಲ್ಲಿ 3 ನಾಯಕರುಗಳನ್ನ ಸೇರಿ ಒಂದು ಕಾರ್ಯಕ್ರಮ ಆಗ್ಬೇಕು. ಒಂದು ಸಿದ್ದರಾಮಯ್ಯನವರು ಇವತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಹೊಸ ಸಂದೇಶವನ್ನ, ಮೇಲು ಪಂಕ್ತಿಯನ್ನ ಮೆರೆದಿರ್ತಕ್ಕಂಥ ಒಬ್ಬರು ನಾಯಕರು. ಅವ್ರಿಗೂ ಕೂಡ ನಾವು ಪಕ್ಷದ ಪರವಾಗಿ ಗೌರವವನ್ನ ಸಲ್ಪನೆ ಮಾಡಬೇಕಾಗ್ತದೆ. ಸೊ ಅದು ಮೊದಲನೇ ಕೆಲಸ. ಎರಡನೇದು, ನೂತನ ಮುಖ್ಯಮಂತ್ರಿಗಳಾಗಿ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅವರಿಗೆ ಒಂದು ಅಭಿನಂದನೆ ಮತ್ತು ಜವಾಬ್ದಾರಿಯನ್ನ ಕೂಡ ಹೊರಿಸಬೇಕಾಗ್ತದೆ. ಮೂರನೇದು, ಹೊಸದಾಗಿ ಬರ್ತಾ ಇರ್ತಕ್ಕಂಥ BK ಹರಿಪ್ರಸಾದ್ ರವರು ಸಂಘಟನೆಯಲ್ಲಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಗಳಲ್ಲಿ ಅವ್ರದೇ ಆದಂತ ರೀತಿನಲ್ಲಿ, ಶೈಲಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿರ್ತಕ್ಕಂಥವ್ರು. ಸೊ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಅವರೊಬ್ಬರಿಗೆ ಮಾತ್ರ ಅಲ್ಲ, ನಮ್ಮ ಗುರಿ 28 ಮತ್ತು 29. 28, 29ರ ಚುನಾವಣೆಗಳು ನಮ್ಮ ಕೈವಶ ಆಗ್ಬೇಕು, ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ 3 ನಾಯಕರ ಜೊತೆ ಎಲ್ಲ ಮುಖಂಡರು ಕೂಡ, ಇಲ್ಲಿರ್ತಕ್ಕಂಥವ್ರು, ಊರಲ್ಲಿರ್ತಕ್ಕಂಥವ್ರು, ಬರ್ಲಿಕ್ಕೆ ಆಗದೆ ಇದ್ದವರು ಎಲ್ಲರೂ ಕೂಡ ಸಂಘಟಿತರಾಗಿ ನಾವು ಪಕ್ಷವನ್ನ ಮುನ್ನಡೆಸ್ತಕ್ಕಂಥದ್ದು ಪಕ್ಷದ ಜವಾಬ್ದಾರಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಪದಗ್ರಹಣ ಮಾಡ್ತಾ ಇದೆ, ಕೇವಲ ಒಂದು ಕ್ಷೇತ್ರದಿಂದ ಅಥವಾ ಒಂದು ಭಾಗದಿಂದ ಬಂದ್ರೆ ಸಾಲದು. 224 ಕ್ಷೇತ್ರಗಳಿಂದನೂ ಕೂಡ ನಮ್ಮ ರೆಪ್ರೆಸೆಂಟೇಷನ್ ಇರಬೇಕು. ಕನಿಷ್ಠ ಒಂದು 200 ಜನನಾದ್ರೂ ಎಲ್ಲ ಕ್ಷೇತ್ರಗಳಿಂದ ಬರಬೇಕು. ಯಾರು ಬರಬೇಕು ಅಂತ ಹೇಳಿದ್ರೆ, ಮಾತಾಡ್ತಾ ಇದ್ದಾಗ ಎದ್ದೋಗುವಂತವ್ರು ಬರೋದ್ ಬೇಡ. ಮಾತಾಡ್ತಾ ಇದ್ದಾಗ ಎಲ್ಲ ಎದ್ದೋಗೋದು, ಕೊನೆಗೆ ಮಾತಾಡ್ತಾ ಇದ್ದಾಗ ಎದ್ದೋಗುವಂತವ್ರು ನಮ್ಮ ನಾಯಕರುಗಳೇ ಎದ್ದೊರ್ಟೋಗ್ತಾರೆ, ನಮ್ಮ ಶಾಸಕರುಗಳೇ ಎದ್ದೊರ್ಟೋಗ್ತಾರೆ. 2 ಗಂಟೆ 3 ಗಂಟೆ ಟೈಮ್ ನಿಜ, ನಾವು 4 ಗಂಟೆ ಮಾಡ್ತೀವಿ ಭಾಷಣ. ಸೊ ಅದನ್ನ ಭಾಷಣವನ್ನ ಕೇವಲ 1.5-2 ಗಂಟೆಗೆ ಸೀಮಿತ ಮಾಡಿ ಕಾರ್ಯಕ್ರಮ ನಾವು ಏನು ಈ ರಾಜ್ಯದ ಜನರಿಗೆ ಮತ್ತು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕು ಆ ಸಂದೇಶವನ್ನ ಸ್ಪಷ್ಟವಾಗಿ ಕೊಡುವಂತ ಒಂದು ವ್ಯವಸ್ಥಿತವಾದಂತ ಕಾರ್ಯಕ್ರಮ ಆಗ್ಬೇಕು. ಯಾಕಂದ್ರೆ 28ರ ಚುನಾವಣೆ ಎಷ್ಟು ಮುಖ್ಯನೋ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಅಷ್ಟೇ ಮುಖ್ಯ. ಗ್ರಾಮ ಪಂಚಾಯಿತಿ ಬಾಕಿ ಇದೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಬಾಕಿ ಇದೆ, ಪುರಸಭೆ, ನಗರಸಭೆಗಳು ಬಾಕಿ ಇದೆ, ಪಟ್ಟಣ ಪಂಚಾಯಿತಿಗಳು ಬಾಕಿ ಇದೆ, ಕಾರ್ಪೊರೇಷನ್, GBA ಎಲೆಕ್ಷನ್ ಬಾಕಿ ಇದೆ, ಎಲ್ಲ ಕೂಡ ಚುನಾವಣೆ. ಸೊ ಹಾಗಾಗಿ ಪಕ್ಷ ತೀರ್ಮಾನ ಮಾಡಬೇಕು, ಮುಂದಿನ 2 ವರ್ಷ ಚುನಾವಣಾ ವರ್ಷ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಕಾರ್ಯಕರ್ತರನ್ನ 21ನೇ ತಾರೀಕಿನಿಂದ ಮತ್ತೆ ಹುರಿದುಂಬಿಸುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ನಾವು ಶಕ್ತಿಯನ್ನ ತುಂಬಲಿಕ್ಕೆ, ಒಂದು ಹೊಸ ಸಂದೇಶವನ್ನ ಕೊಡ್ಲಿಕ್ಕೆ ಸಾಧ್ಯ. ಇನ್ನು ಹತ್ತಿರದ ಜಿಲ್ಲೆಗಳಲ್ಲಿ ಕನಿಷ್ಠ 1,000-2,000 ಏನು ಕಾರ್ಯಕರ್ತರುಗಳು, ಮುಖಂಡರು, ಅವ್ರನ್ನ ಕರ್ಕೊಂಡ್ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ಏನು ಕಾರ್ಯಕ್ರಮವನ್ನ ರೂಪಿಸ್ಬೇಕು ಅದನ್ನ ಮಾಡಿದ್ರೆ ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಬರುತ್ತೆ. ಒಂದು ವಿರೋಧ ಪಕ್ಷಗಳಿಗೆ ಒಂದು ಸಂದೇಶವನ್ನ, ಉತ್ತರವನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಒಟ್ಟಾಗಿದೆ. ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಮಾಧ್ಯಮಗಳು ಎಲ್ಲವೂ ಕೂಡ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಮಾಧ್ಯಮಗಳಲ್ಲಿರ್ಬೋದು, ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನ ಮಾಡ್ತಾ ಇರ್ತಾರೆ. ಆ
ವ್ಯಾಖ್ಯಾನಗಳಿಗೆ ತೆರೆ ಎಳೆಯುವಂತ ದಿನ ಕೂಡ ಅದಾಗ್ಬೇಕು. ನಾವು ಅಧಿಕಾರಕ್ಕೋಸ್ಕರ ಆಗ್ಲಿ ಮತ್ತೊಂದಕ್ಕೋಸ್ಕರ ಆಗ್ಲಿ ಹೋರಾಟ ಮಾಡ್ತಾ ಇಲ್ಲ. ನಾವೇನಿದ್ರು ಕೂಡ ಈ ರಾಜ್ಯದ ಜನರ ಒಳಿತಿಗಾಗಿ ಸರ್ವ ಜನಾಂಗವನ್ನು ಒಟ್ಟಿಗೆ ತೆಗೆದುಕೊಂಡು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನಮ್ಮ 3 ಜನ ನಾಯಕರ ನೇತೃತ್ವದಲ್ಲಿ ಪಕ್ಷ ಮುನ್ನಡೀತದೆ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡುವಂತ ಕಾರ್ಯಕ್ರಮ ಅದಾಗಬೇಕು. ಅದಕ್ಕೆ ತಾವೇನು ಸೂಚನೆಯನ್ನ ಪಕ್ಷ ತೀರ್ಮಾನವನ್ನ ಕೊಡ್ತದೋ ಅದನ್ನೆಲ್ಲ ಕೂಡ ನಾವು ಪಾಲಿಸ್ತೇವೆ. ಅದರ ರೆಪ್ರೆಸೆಂಟೇಷನ್ ಮಾತ್ರ 224 ಕ್ಷೇತ್ರಗಳಲ್ಲೂ ಕೂಡ ಕಡ್ಡಾಯವಾಗಿ ಇರಬೇಕು. 224 ಕ್ಷೇತ್ರಗಳಲ್ಲೂ ಕೂಡ ಕನಿಷ್ಠ 200 ಜನ ಬಂತು ಅಂತ ಅಂದ್ರೆ ಸೊ ಅದ್ರ ಜೊತೆಗೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಎಲ್ಲೆಲ್ಲಿಂದ ಕರ್ಕೊಂಡು ಬರ್ಲಿಕ್ಕಾಗತ್ತೆ, ಏನು ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಸೂಚನೆ ಕೊಡ್ತಾರೆ ಅದನ್ನ ಪಾಲನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಅವಕಾಶವನ್ನ ಕೊಟ್ಟಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, GC ಕಾರ್ಯಾಧ್ಯಕ್ಷರುಗಳಿಗೆ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.